ಇಲ್ಲೊಂದು ಫಸ್ಟ್ ಫ್ಲೋರಲ್ಲಿ ಒಂದು ಟ್ರೋಫಿ ಕ್ಯಾಬಿನೆಟ್ ಥರ ಮಾಡಿದ್ದೀವಿ. ಸೊ ಇದೆಲ್ಲ ಕೆಲವೊಂದು ನಂದು ಕಾರ್ತಿಕ್ದು ಟ್ರೋಫೀಸ್ ಮತ್ತು ಈಗ ಮಕ್ಕಳಿಗೆ ಸ್ಕೂಲಲ್ಲಿ ಕೊಟ್ಟಿರೋ ಮೆಡಲ್ಸ್ ಎಲ್ಲ. ಸೊ ಇದೊಂದು ಸ್ವಲ್ಪ ಯುನೀಕ್ ಆಗಿ ಇರಬೇಕು ಅಂತ ಅಂದ್ಕೊಂಡು ಈ ಥರ ಡಿಸೈನ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ಇಲ್ಲೊಂದು ನನಗೆ ಈ ಮನೇಲಿ ತುಂಬ ಇಷ್ಟ ಆಗುವಂಥ ಒಂದು ಜಾಗ ಆ್ಯಂಡ್ ನನ್ನ ಮಕ್ಕಳದು ಫೇವ್ರೆಟ್ ಜಾಗ, ಓಪನ್ ಏರಿಯಾ ಥರ ಖಾಲಿ ಬಿಟ್ಟಿದ್ದೀವಿ. ಸೊ ಪ್ಲೇ ಏರಿಯಾ ಥರ. ಸೊ ಮಕ್ಕಳಿಗೆ ಅವ್ರದ್ದೇ ಒಂದು ಡೆಡಿಕೇಟೆಡ್ ಏರಿಯಾ ಇದ್ದರೆ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ ಅಂತ. ಸೊ ನನಗೆ ಇಬ್ಬರು ಮಕ್ಕಳು ಟ್ವಿನ್ಸ್ ಅಂತ ಹೇಳೋದ್ರಿಂದ ಸೊ ಎಲ್ಲದು ಕೆಲವೊಂದೆಲ್ಲ ಎರಡೆರಡು ಸೇಮ್ ಟಾಯ್ಸ್ ಇರುತ್ತೆ. ಆ್ಯಂಡ್ ಅವ್ರಿಗೂ ಅವ್ರದ್ದೇ ಒಂದು ಏರಿಯಾ ಅಂದರೆ ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಇಲ್ಲಿ ಕಲರ್ ಥೀಮ್ಸ್ ಎಲ್ಲ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡಿದ್ದೀವಿ. ಆ್ಯಂಡ್ ಇದು ಸ್ವಲ್ಪ ಓಪನ್ ರ್ಯಾಕು ಮತ್ತು ಕ್ಲೋಸ್ಡ್ ಎರಡೂ ಮಿಕ್ಸ್ಡ್ ಮಾಡಿದ್ದೀವಿ. ಸೊ ದಟ್ ಮಕ್ಕಳಿಗೆ ಈಸಿಯಾಗಿ ಅವ್ರಿಗೆ ಏನು ಬೇಕು ಅವ್ರ ಟಾಯ್ಸ್ ಎಲ್ಲ ತೊಗೋಬೋದು. ಆ್ಯಂಡ್ ಸ್ವಲ್ಪ ಕವರ್ಡ್ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಾಗಿರುತ್ತೆ. ಇದು ಮಕ್ಕಳಿಗೆ ತುಂಬ ಇಷ್ಟ, ಅವರು ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತಾರೆ. ಸೊ ನಾಗರಾಜ್ ಸರ್ಗೆ ನಾವು ಡಿಸೈನ್ ಮಾಡಬೇಕಾದ್ರೆ ಈ ಥರ ಒಂದು ಮಕ್ಕಳಿಗೆ ಸಪ್ರೇಟ್ ಪ್ಲೇ ಏರಿಯಾ ಮಾಡಬೇಕು ಅಂತ ಹೇಳಿದ್ವಿ. ಆಮೇಲೆ ಈ ಥರ ಒಂದು ಟ್ರೋಫೀಸ್ ಎಲ್ಲ ಇಡೋಕ್ಕೆ ಒಂದು ಜಾಗ, ಡೆಸಿಗ್ನೇಟೆಡ್ ಜಾಗ ಮಾಡಿ ಅಂತ. ಸೊ ನಾಗರಾಜ್ ಸರ್ ಅವ್ರು ಎಲ್ಲ ರಿಕ್ವೈರ್ಮೆಂಟ್ನೂ ತೊಗೊಂಡು ಅದಕ್ಕೆ ತಕ್ಕಂಗೆ ಪ್ಲ್ಯಾನಿಂಗ್ ಮಾಡಿ ಎಕ್ಸಿಕ್ಯೂಷನ್ ಮಾಡಿಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ಗಮನದಲ್ಲಿ ಇಟ್ಕೋತಾರೆ. ಸೊ ಹಾಗಾಗಿ ನಿಮಗೆ ಯಾವ ಥರ ಬೇಕು ಕಸ್ಟಮೈಸೇಷನ್ ಆ್ಯಂಡ್ ನಿಮ್ಮ ಬಡ್ಜೆಟಲ್ಲಿ ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ಕೊಡ್ತಾರೆ. ಸೊ ನಿಮ್ಮ ಎಲ್ಲ ನೀಡ್ಸ್ನೂ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ AV ಕನ್ಸ್ಟ್ರಕ್ಷನ್ ಅವ್ರನ್ನ.